ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಎಲ್ರಿಗೂ ಸಹ ನನ್ನ ನಮಸ್ಕಾರ. 17ನೇ ತಾರೀಕು ಅಂದರೆ ನಾಳೆ ಗುರುವಾರ ರಾಯರ ಪೂಜೆಗಾಗಲಿ ಅಥವಾ ರಾಯರ ವ್ರತಗಳನ್ನು ಪ್ರಾರಂಭ ಮಾಡುವಂಥವ್ರಿಗಾಗಲಿ ಶುಭವಾಗಿ ಬಂದಿರುವಂತಹದ್ದು. ನಾಳೆ ನೀವು ಯಾವ ಸಮಯದಲ್ಲಿ ದೀಪವನ್ನು ಹಚ್ಕೊಂಡ್ರೆ ಅತ್ಯಂತ ಶುಭ ಅಂತ ಹೇಳಿ ನೋಡುವಂತಹದ್ದಾದರೆ 5:48ರಿಂದ 6:05 ಒಳಗಡೆ ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ. ಆಗಲಿಲ್ಲ ಅಂತಂದರೆ, ಅಂದರೆ ಈ ಮುಹೂರ್ತ ಆಗಲಿಲ್ಲ ಅಂತಂದರೆ 8 ಗಂಟೆ ಒಳಗಡೆ ನೀವು ರಾಯರ ಪೂಜೆ ಏನಿದೆ ಅದನ್ನು ಮುಗಿಸ್ಕೊಂಡ್ಬಿಡಬೇಕು. ಅದಕ್ಕಿಂತ ತಡವಾಗಿ ಯಾವುದೇ ಕಾರಣಕ್ಕೂ ರಾಯರ ಪೂಜೆಯನ್ನು, ಅಂದರೆ ಒಂದು 9:30 10 ಗಂಟೆ ಲೇಟ್ ಮಾಡಿಕೊಂಡು ರಾಯರ ಮುಂದೆ ದೀಪವನ್ನು ಹಚ್ಚುವಂತಹದ್ದು, ಪೂಜೆ ಪುನಸ್ಕಾರವನ್ನು ಮಾಡುವಂತಹದ್ದು ಮಾಡಲಿಕ್ಕೆ ಹೋಗಬೇಡಿ. ಅದು ಅತ್ಯಂತ ಶುಭವಲ್ಲ, ಅದರ ಜೊತೆಗೆ ಫಲಪ್ರದವೂ ಅಲ್ಲ. ಯಾವತ್ತೇ ಆಗಲಿ ರಾಯರ ಪೂಜೆಯನ್ನು ನಾವು ಬೆಳಗ್ಗೆನೇ ಮಾಡ್ಕೊಂಡು ಬಿಡಬೇಕು. ಅದರಲ್ಲೂ ಹಬ್ಬ ಅಂತಂದರೆ 8 ಗಂಟೆ ಒಳಗಡೆ ನಮಗೆ ರಾಯರ ಪೂಜೆ ಪುನಸ್ಕಾರ ಏನಿದೆ ಸಂಪೂರ್ಣವಾಗಿ ಮುಗಿದು ಹೋಗಬೇಕು. ಇನ್ನು ಪೂಜೆ ಪುನಸ್ಕಾರ ಯಾವ ರೀತಿ ಅಂತಂದರೆ, ವಿಶೇಷ ಪೂಜೆ ಅಥವಾ ದೀಪಾರಾಧನೆ ಅಂತ ಹೇಳಿ ನಾಳೆ ಯಾವುದೂ ಇಲ್ಲ. ಯಥಾ ಪ್ರಕಾರ ನೀವು ರಾಯರ ಪೂಜೆಗೆ ನಾನು ಪ್ರತಿ ಸರ್ತಿ ವಿಡಿಯೋ ಮಾಡಿದಾಗೆಲ್ಲ ಹೇಳ್ಕೊಟ್ಟಿರ್ತೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಹೇಳೋವಂಥದ್ದಾದರೆ, ನೀವು ಮೊದಲು ಮನೆಯೆಲ್ಲ ಫಸ್ಟು ಸ್ವಚ್ಛ ಮಾಡ್ಕೊಳ್ಳಿ. ಆದಷ್ಟು ಗಂಜಿ ಹಾಕಿ ಒರೆಸ್ಕೊಳ್ಳಿ. ಹಿಂದಿನ ದಿನ ಎಲ್ಲ ರಾಯರ ಪೂಜೆಗೆ ನೆಲವನ್ನು ಒರೆಸ್ಕೊಳ್ಳೋವಂಥದ್ದು ಮಾಡಬಾರ್ದು. ಅದು ಖಂಡಿತ ಸಲ್ಲೋದಿಲ್ಲ, ರಾಯರು ಒಪ್ಪೋದು ಇಲ್ಲ. ರಾಯರ ಪೂಜೆ ಅಂತ ಹೇಳಿ ನಾವು ಮಾಡುವಾಗ ಮನೆಯಲ್ಲಿ ಮಡಿ ಮೈಲಿಗೆಗೆ ಅಷ್ಟೇ ನಾವು ಪ್ರಾಧಾನ್ಯತೆಯನ್ನು ಕೊಡಬೇಕು. ಗುರುವಾರ ಬೆಳಗ್ಗೆನೇ ಎದ್ದು ಸ್ವಲ್ಪ ಗಂಜಿ ಹಾಕಿ ಮನೆಯೆಲ್ಲ ಒರೆಸ್ಕೊಂಡು ದೇವರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ರಾಯರ ಫೋಟೋವನ್ನು ಏನು ಇಡ್ತೀರಾ ಆ ಜಾಗವನ್ನು ಸಹ ಶುದ್ಧಿ ಮಾಡಿಕೊಂಡು, ಅಂದರೆ ನೀಟಾಗಿ ಒರೆಸ್ಕೊಂಡು ರಾಯರ ಫೋಟೋವನ್ನು ಬರೀ ನೆಲದ ಮೇಲೆ ಇಡಬಾರ್ದು. ಒಂದು ಮಣೆ ಇದ್ದರೆ ಮಣೆ ಹಾಕಿ, ಇಲ್ಲ ಅಂತಂದರೆ ನಿಮ್ಮ ಹತ್ರ ಏನೂ ಇಲ್ಲ ಪೀಠದ ಥರ ಅಂತಂದರೆ ಅಟ್ಲೀಸ್ಟ್ ಒಂದು ಮಡಿ ವಸ್ತ್ರವನ್ನಾದರೂ ಕೆಳಗಡೆ ಹಾಕಿಬಿಟ್ಟು ಅದರ ಮೇಲೆ ರಾಯರ ಫೋಟೋವನ್ನು ನೀವು ಇಟ್ಕೋಬೇಕು. ಫೋಟೋವನ್ನು ಒರೆಸ್ಕೊಳ್ಳಿ. ರಾಯರಿಗೆ ಶುದ್ಧವಾದಂತಹ ಗಂಧವನ್ನು ಹಚ್ಕೊಳ್ಳಿ. ತುಳಸಿಯನ್ನು ಹಾಕ್ಕೊಂಡು ಏನು ಹೂಗಳಿರುತ್ತೆ ನಿಮ್ಮ ಹತ್ರ ಅದನ್ನು ಹಾಕ್ಕೊಳ್ಳಿ. ದಯಮಾಡಿ ನೋಡಿ, ಬಹಳ ಅಲಂಕಾರವಾಗಿ ತುಂಬ ದುಡ್ಡು ಕೊಟ್ಟು ತಗೊಂಬಂದು ಹೂಗಳನ್ನು ಹಾಕಿ ರಾಯರ ಪೂಜೆಯನ್ನು ಮಾಡಿದ್ರೆ ಮಾತ್ರ ರಾಯರು ಒಲಿತಾರೆ ಅನ್ನುವಂಥದ್ದು ನಿಮ್ಮ ಭ್ರಮೆ. ನೀವು ಒಂದು ತುಳಸಿ ದಳವನ್ನು ಭಕ್ತಿಯಿಂದ ಅರ್ಪಣೆ ಮಾಡಿದ್ರು ಅಥವಾ ಏನು ಶಕ್ತಿ ಇಲ್ವಾ, ಒಂದು ಹೂ ನಿಮ್ಮ ಬಳಿ ಇದೆಯಾ ಅದನ್ನೇ ಇಡಿ. ಗುರುವಾರ ಒಂದೆರಡು ತುಪ್ಪದ ಸಣ್ಣ ದೀಪ ಆದರೂ ಸರಿ ರಾಯರ ಮುಂದೆ ಹಚ್ಚಿ, ರಾಯರು ನೋಡುವಂತಹದ್ದು ನಿಮ್ಮ ನಿಷ್ಕಲ್ಮಶವಾದಂತಹ ಭಕ್ತಿಯನ್ನು, ಅವರ ಮೇಲೆ ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಾ ಅನ್ನುವಂತಹದ್ದನ್ನು ನೋಡ್ತಾರೆ ಹೊರತು ಬಹಳ ಹೂಗಳನ್ನು ರಾಯರಿಗೆ ಹೇರ್ಲಿಕ್ಕೆ ಹೋಗಬೇಡಿ, ಒಳ್ಳೆಯದಲ್ಲ. ಇದ್ದಿದ್ರಲ್ಲಿ ಸ್ವಲ್ಪ ಗುರುವಾರ ಶಕ್ತಿ ಇದೆ ಅಂತಂದರೆ ಒಂದು ಎಳೆ ತುಳಸಿ ಹಾಕ್ಕೊಂಡು, ರಾಯರಿಗೆ ದುಂಡು ಮಲ್ಲಿಗೆ ಅಂದರೆ ಬಹಳ ಪ್ರೀತಿ. ಈಗ ಅದು ಸೀಸನ್ ಆಗಿರೋದ್ರಿಂದ ಒಂದು ಎಳೆ ದುಂಡು ಮಲ್ಲಿಗೆ ಹಾಕ್ಕೊಳ್ಳಿ. ಏನು ಹೂ ಇರುತ್ತೆ ಅದನ್ನು ಇಟ್ಕೊಳ್ಳಿ. ಮೊದಲು ನೋಡಿ, ತುಳಸಿ ಪೂಜೆ ಮಾಡ್ದಲೇ ಯಾವ ಕಾರಣಕ್ಕೂ ರಾಯರ ಪೂಜೆಯನ್ನು ಮಾಡಬೇಡಿ. ನಾವು ರಾಯರ ಪೂಜೆ ಮಾಡ್ತೀವಿ, ನಮ್ಗೆ ಯಾಕೋ ರಾಯರು ಒಲಿಲಿಲ್ಲ, ಕಷ್ಟ ಕಳೀಲಿಲ್ಲ, ನಮಗೆ ಆ ಅನುಕೂಲ ಆಗಲಿಲ್ಲ, ಈ ಅನುಕೂಲ ಆಗಲಿಲ್ಲ ಅಂದರೆ ನಾವು ಸಣ್ಣ ಸಣ್ಣ ಕೆಲವೊಂದಷ್ಟು ತಪ್ಪುಗಳು ಏನಿದೆ ಅದನ್ನು ತಿದ್ಕೋಬೇಕು. ನಾನು ಪ್ರತಿ ಬಾರಿ ವಿಡಿಯೋ ಹಾಕಿದಾಗ ಹೇಳ್ತಾ ಇರ್ತೀನಿ, ಮೊದಲು ರಾಯರ ಮುಂದೆ ದೀಪವನ್ನು ಅಂಟಿಸೋದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು, ಹೊರಗಡೆ ತುಳಸಿ ಪೂಜೆ ಮಾಡ್ಕೋಬೇಕು. ಯಾಕೆ ಅಂತಂದರೆ, ರಾಯರು ಏನು ನಾವು ಮನೆಯಲ್ಲಿ 2 ತುಪ್ಪದ ದೀಪವನ್ನು ಹಚ್ಚಿದ ತಕ್ಷಣ ರಾಯರು ನಮ್ಮ ಮನೆಗೆ ಸಾನ್ನಿಧ್ಯವನ್ನು ಹೊಂದುತ್ತಾರೆ, ಅಂದರೆ ಬರ್ತಾರಂತೆ. ಅವರು ಬರುವಾಗ ನೀವು ಹೊರಗಡೆ ಮನೆ ಅಂಗಳದಲ್ಲಿ ತುಳಸಿ ಪೂಜೆಯನ್ನು ಮಾಡಿ ಒಂದು ದೀಪವನ್ನು ಏನು ನಾವು ಹಚ್ಚಿರ್ತೀವಲ್ವ ಅದನ್ನು ನೋಡಿಬಿಟ್ಟು ರಾಯರು ಮನೆ ಒಳಗಡೆ ಬರ್ತಾರೆ, ಬರಬೇಕು. ಹಾಗೇ ಖಾಲಿ ತುಳಸಿ ಗಿಡವನ್ನು, ಅಂದರೆ ದೀಪ ಅಂಟಿಸದಲ್ಲೇ ಇರುವಂತಹ ತುಳಸಿ ಗಿಡವನ್ನು ಅವರು ನೋಡಿಕೊಂಡು ನಮ್ಮ ಮನೆಗೆ ಬರುವಂತಹದ್ದು ಶುಭ ಅಲ್ಲ. ಆ ಪೂಜೆ ಅವರಿಗೆ ಸಲ್ಲೋದು ಇಲ್ಲ. ಹೀಗಾಗಿ ಮೊದಲು ತುಳಸಿ ಪೂಜೆ ಮಾಡಿಬಿಟ್ಟು ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಚಿ, ಅದಾದಮೇಲೆ ನೀವು ದೇವರ ಮನೆಯಲ್ಲಿ ಏನು ದೀಪ ಅಂಟಿಸಿರ್ತೀರ, ಮೊದಲು ಗಣಪತಿಯನ್ನು ಯಾವುದೇ ದಿನ ಗುರುವಾರ ಅಂತಲ್ಲ, ಮೊದಲು ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಗಣಪತಿ ಪೂಜೆಯನ್ನು ಮಾಡಿಕೊಳ್ಳಿ. ಅದರ ಜೊತೆಗೆ ನಿಮ್ಮ ಕುಲದೇವರುಗಳನ್ನು ಮರಿಬೇಡಿ. ಅವರಿಗೆ ಮೊದಲು ಧೂಪವನ್ನು ತೋರಿಸ್ಕೊಂಡು, ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಯಾವುದೇ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ರಾಯರಿಗೆ ಗುರುವಾರ ಯಾವ ರೀತಿ ಒಂದು ಹೂಗಳನ್ನು ಹಾಕಿ ಪೂಜೆ ಪುನಸ್ಕಾರವನ್ನು ಕೊಟ್ಟು ಗೌರವವನ್ನು ಕೊಡ್ತೀರೋ
ಅದಕ್ಕಿಂತ ಮುಂಚೆ ಶ್ರೀಹರಿಯ ಸ್ವರೂಪದ ಯಾವುದೇ ಒಂದು ಫೋಟೋವನ್ನು ಇಟ್ಕೊಂಡು ಅದೇ ಗೌರವವನ್ನು ಧೂಪ ದೀಪ ನೈವೇದ್ಯ ಹೂಗಳನ್ನು ಅವರಿಗೆ ಅರ್ಪಿಸಿ ಮೊದಲು. ಇದರಲ್ಲಿ ನೋಡಿ ರಾಯರು ಮೊದಲು ಸಂಪ್ರೀತರಾಗುವಂಥದ್ದು. ಯಾಕೆ ಅಂದರೆ ರಾಯರು ಶ್ರೀಮನ್ ಮಹಾವಿಷ್ಣುವಿನ ಆರಾಧಕರು. ಇವತ್ತಿಗೂ ಸಹ ಬೃಂದಾವನದಲ್ಲಿ ಕೂತು ಪ್ರತಿ ಕ್ಷಣ ಅವರನ್ನು ಆರಾಧಿಸ್ತಾರೆ. ಹೀಗಾಗಿ ನಮ್ಮ ಮನೆಯಲ್ಲಿ ನಾವು ಅವರನ್ನು ಆರಾಧನೆ ಮಾಡಿದಾಗ ಅದರಲ್ಲೂ ರಾಯರು ಸಂಪ್ರೀತರಾಗಿ ನಿಮಗೆ ಒಲಿಯುವಂತಹ ಸಂಭವಗಳು ಹೆಚ್ಚು. ಹೀಗಾಗಿ ಅವರಿಗೆ ಅಂದರೆ ರಾಯರ ಪೂಜೆ ಮಾಡೋದಕ್ಕಿಂತ ಮುಂಚೆ ಶ್ರೀಮನ್ ಮಹಾವಿಷ್ಣುವಿನ ಯಾವುದೇ ಫೋಟೋ ಇದ್ದರೆ ಅದಕ್ಕೂ ಅರಿಶಿನ ಕುಂಕುಮ ಒಂದು ಸ್ವಲ್ಪ ತುಳಸಿ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡು ತದನಂತರ ನೀವೇನು ಮಾಡಬೇಕು, ಸಂಕಲ್ಪ ಮಾಡ್ಕೋಬೇಕು. ಅಂದರೆ ಏನಾದರೂ ಬಹಳ ಪ್ರತಿ ವಾರ ಸಂಕಲ್ಪ ಮಾಡ್ಕೋಬೇಕಾ ಅಂತಂದರೆ ಅವಶ್ಯಕತೆ ಏನಿರೋಲ್ಲ, ವಿಶೇಷ ದಿನಗಳಲ್ಲಿ ಮಾಡ್ಕೋಬೇಕು. ಅಂದ್ರೂ ಏನು ನಿಮ್ಮ ಕಷ್ಟ ಇದೆ ಅಥವಾ ಏನಾದರೂ ನಿಮಗೆ ಈ ವಾರ ರಾಯರಿಂದ ಏನಾದರೂ ಕೆಲಸ ಆಗಬೇಕು ಅಂತಂದರೆ ಅದನ್ನು ಮೊದಲು ರಾಯರ ಹತ್ರ ಭಿನ್ನಹ ಮಾಡಿಕೊಂಡು ಒಂದು ಊದುಬತ್ತಿಯಿಂದ ರಾಯರ ಮುಂದೆ ಇರುವಂತಹ ತುಪ್ಪದ ದೀಪವನ್ನು ಬೆಳಕೊಳ್ಳಿ. ಅದಾದಮೇಲೆ ಎಲ್ಲ ದೇವರಿಗೂ ಧೂಪವನ್ನು ತೋರಿಸ್ಕೊಳ್ಳಿ. ಧೂಪವನ್ನು ತೋರಿಸಿದ್ದಾದಮೇಲೆ ಏನು ಮಾಡಬೇಕು, ನೀವು ರಾಯರ ಏನೇನು ಸ್ತೋತ್ರ ಬರುತ್ತೆ ನಿಮಗೆ, ರಾಯರ ಅಷ್ಟೋತ್ರ ಏನಿರುತ್ತೆ ಅಥವಾ ರಾಯರ ಗಾಯತ್ರಿ ಮಂತ್ರ ಏನಿರುತ್ತೆ ಎಲ್ಲವನ್ನು ಹೇಳ್ಕೊಂಡಾದಮೇಲೆ ರಾಯರಿಗೆ 2 ತುಪ್ಪದ ಬತ್ತಿಯಿಂದ ಇಲ್ಲ ಅಂತಂದರೆ ಪಂಚಾರತಿಯನ್ನು ಮಾಡಿಕೊಂಡು ನೈವೇದ್ಯ ಹಿಡ್ದಲೇ ಪೂಜೆ ಮಾಡಬೇಡಿ. ಏನು ನಿಮ್ಮ ಹತ್ರ ಹಣ್ಣುಗಳಿರುತ್ತೆ ಆ ಹಣ್ಣುಗಳನ್ನು ರಾಯರಿಗೆ ಇಟ್ಕೊಂಡು ನೈವೇದ್ಯವನ್ನು ತೋರಿಸಿ ನಿಮ್ಮ ಕೈಲಿ ಏನಾದರೂ ನೈವೇದ್ಯ ಏನು ಮಾಡಲಿಕ್ಕಾಗುತ್ತೆ ಮಡಿಯಿಂದ ಮಾಡಿಕೊಂಡು ರಾಯರಿಗೆ ಅದನ್ನು ಅರ್ಪಣೆ ಮಾಡೋದಕ್ಕಿಂತ ಮುಂಚೆ ಒಂದು ಎಲೆ ತುಳಸಿಯನ್ನು ಹಾಕಿಬಿಟ್ಟು ರಾಯರಿಗೆ ನೈವೇದ್ಯವನ್ನು ತೋರಿಸ್ಬಿಟ್ಟು ಕಾಯಿಯನ್ನು ಒಡೆಯೋ ಹಾಗಿದ್ದರೆ ಕಾಯಿ ಒಡಿರಿ. ಪ್ರತಿ ಗುರುವಾರ ಕಾಯಿ ಒಡೆಯೋ ಅವಶ್ಯಕತೆ ಇಲ್ಲ. 2ರಿಂದ 3 ಗುರುವಾರದ ಒಳಗಡೆ ಒಂದು ಕಾಯಿಯನ್ನು ರಾಯರ ಮುಂದೆ ಒಡ್ಕೊಂಡ್ರೆ ಸಾಕು. ಯಾಕೆ ಪ್ರತಿ ವಾರ ಒಡಿಬಾರ್ದು ಅಂದರೆ ರಾಯರಿಗೆ ಹೊಡೆದಂತಹ ಕಾಯಿಯನ್ನು ನಾವು ಏನೇ ಸಾಂಬಾರುಗಳನ್ನ ಮಾಡ್ತೀವಿ, ಪಲ್ಯಗಳನ್ನು ಮಾಡ್ತೀವಿ, ಯಾವುದೇ ಖಾರದ ಪದಾರ್ಥಗಳಿಗೆ ಬಳಸೋ ಹಾಗಿಲ್ಲ. ಸಿಹಿಯನ್ನೇ ಮಾಡಬೇಕು ರಾಯರ ಮುಂದೆ ಒಡೆದಂತಹ ಕಾಯಿ, ಇಲ್ಲ ಅಂದರೆ ದೋಷ ಬರುತ್ತೆ. ಈ ರೀತಿ ಆದಮೇಲೆ ಮಹಾಮಂಗಳಾರತಿಯನ್ನು ಮಾಡಿಕೊಂಡು ಮಠಗಳಿಗೆ ಹೋಗಿ ನಿಮ್ಮ ಕೈಲಾದಂತಹ ಸೇವೆಯನ್ನು ಮಾಡಿ ರಾಯರಿಗೆ ದರ್ಶನವನ್ನು ಮಾಡ್ಕೊಂಡ್ಬಿಟ್ಟು ಬನ್ನಿ. ಇದಿಷ್ಟು ನಾಳೆ ಗುರುವಾರದ ಪೂಜೆ ಆಗಿರುತ್ತೆ. ಆದಷ್ಟು ಹೇಳುವಂತಹ ಶುಭ ಸಮಯದಲ್ಲಿ ದೀಪವನ್ನು ಹಚ್ಕೊಳ್ಳಿ. ಅದು 100ಕ್ಕೆ 100ರಷ್ಟು ಫಲ, ಅಂದರೆ ಪೂಜಾ ಫಲ ಮನೆಗೂ ಸಹ ಶ್ರೇಯಸ್ಸು. ರಾಯರು ಒಳ್ಳೇದು ಮಾಡಲಿ. ಎಲ್ರಿಗೂ ನಮಸ್ಕಾರ.